ಪಶ್ಚಿಮ ಬಂಗಾಳದಲ್ಲಿ ತಾರ್ಕಿಕ ವ್ಯತ್ಯಾಸದ ಹೆಸರಿನಲ್ಲಿ 27 ಲಕ್ಷ ಮತದಾರರನ್ನ ಡಿಲೀಟ್ ಮಾಡಲಾಗಿದೆ. ಈ ಜನರು ಈ ಚುನಾವಣೆಯಲ್ಲಿ ಮತ ಚಲಾಯಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಳೆದ ವರ್ಷ ಬಿಹಾರದಲ್ಲಿ ಎಸ್ಐಆರ್ ಅನ್ನು ನಡೆಸಿದಾಗ ಬಿಹಾರ ಮತದಾರರಿಗೆ ತಾರ್ಕಿಕ ವ್ಯತ್ಯಾಸ ಇರಲಿಲ್ಲ. ಈ ತಾರ್ಕಿಕ ವ್ಯತ್ಯಾಸದ ಆಧಾರದ ಮೇಲೆ ಬಿಹಾರದಲ್ಲಿ ಯಾವುದೇ ಮತದಾರರ ಹೆಸರನ್ನ ಅಳಿಸಲಾಗಿಲ್ಲ. ಬಿಹಾರದಲ್ಲಿ ಇಲ್ಲದೆ ಇದ್ರೆ ಬಂಗಾಳದ ಎಸ್ಐಆರ್ನಲ್ಲಿ ತಾರ್ಕಿಕ ವ್ಯತ್ಯಾಸ ಅದು ಎಲ್ಲಿಂದ ಬಂತು? ಈ ತಾರ್ಕಿಕ ವ್ಯತ್ಯಾಸ ತಪ್ಪಾದ ಕಾಗುಣಿತ ಹೊಂದಿರುವಂತಹ ಹೆಸರುಗಳದ್ದಾಗಿದೆ. ಬಿಹಾರದಲ್ಲಿ ಎಸ್ಐಆರ್ ನಡೆಸುವಾಗ ಈ ವರ್ಗ ಅಸ್ತಿತ್ವದಲ್ಲಿ ಇರಲಿಲ್ಲ, ಆದರೆ ಬಂಗಾಳದಲ್ಲಿ ಇದನ್ನು ತರಲಾಯ್ತು. ಈಗ ಪ್ರಸ್ತುತ 9 ರಾಜ್ಯಗಳಲ್ಲಿ ನಡೆಸಲಾಗುವಂತಹ ಈ ಎಸ್ಐಆರ್ನಲ್ಲಿ ಬಂಗಾಳವನ್ನ ಹೊರತುಪಡಿಸಿ ಈ ತಾರ್ಕಿಕ ವ್ಯತ್ಯಾಸದ ಆಧಾರದ ಮೇಲೆ ಯಾವುದೇ ಹೆಸರುಗಳನ್ನ ಅಳಿಸಲಾಗಿಲ್ಲ. ಏಪ್ರಿಲ್ 13ರಂದು ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗದ ವಕೀಲರನ್ನ ಬಿಹಾರ ಎಸ್ಐಆರ್ನಲ್ಲಿ ಯಾವುದೇ ತಾರ್ಕಿಕ ವ್ಯತ್ಯಾಸಗಳಿವೆಯಾ ಅಂತ ಸ್ಪಷ್ಟವಾಗಿ ಕೇಳ್ತು. ಚುನಾವಣಾ ಆಯೋಗದ ವಕೀಲರು ಬಂಗಾಳದಲ್ಲಿ ಮಾತ್ರ ಅಲ್ಲದೆ ಎಲ್ಲಾ ರಾಜ್ಯಗಳಲ್ಲಿನೂ ಕೂಡ ಮತದಾರರ ಹೆಸರುಗಳನ್ನ ಅಳಿಸಲಾಗಿದೆ ಅಂತ ವಾದ ಮಾಡಿದ್ರು. ಬಂಗಾಳದಲ್ಲಿ ಹೆಸರುಗಳನ್ನ ತಾರ್ಕಿಕ ವ್ಯತ್ಯಾಸಗಳ ಆಧಾರದ ಮೇಲೆ ಅಳಿಸಲಾಗಿದೆ, ಮತ್ತೆ ಈ ವರ್ಗ ಬೇರೆ ಯಾವುದೇ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ನ್ಯಾಯಾಲಯ ಬಿಹಾರ ಎಸ್ಐಆರ್ ಪಟ್ಟಿಯನ್ನು ಪರಿಶೀಲಿಸಿದೆ, ಮತ್ತೆ ತಾರ್ಕಿಕ ವ್ಯತ್ಯಾಸಗಳ ಆಧಾರದ ಮೇಲೆ ಯಾರ ಹೆಸರನ್ನು ಅಳಿಸಲಾಗಿಲ್ಲ ಅಂತ ಹೇಳಿದೆ. ಆದ್ರೂ ಇದು ಬಂಗಾಳದಲ್ಲಿ ಮಾತ್ರ ಸಂಭವಿಸಿದೆ ಅನ್ನೋದನ್ನ ಚುನಾವಣಾ ಆಯೋಗ ನಿರಾಕರಿಸಿತು. ಬಿಹಾರ ಎಸ್ಐಆರ್ ಸಮಯದಲ್ಲಿ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ನಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ಹೆಸರುಗಳಿರೋರಿಂದ ಯಾವುದೇ ದಾಖಲೆಯನ್ನ ಕೇಳಲಾಗೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿತ್ತು. ಹಾಗಾದ್ರೆ ಬಂಗಾಳದ ಮತದಾರರಿಗೆ ಈ ಸೌಲಭ್ಯವನ್ನ ಯಾಕೆ ನೀಡಲಿಲ್ಲ? ಮತ್ತೆ ಆಯೋಗ ತನ್ನದೇ ಭರವಸೆಯನ್ನ ಮುರಿಯೋದಿಕ್ಕೆ ಎಸ್ಐಆರ್ನಲ್ಲಿ ಈ ತಾರ್ಕಿಕ ವ್ಯತ್ಯಾಸವನ್ನ ಅದು ಹೇಗೆ ಬಳಸ್ಕೊಳ್ತು ಅನ್ನೋದಕ್ಕೆ ಆಯೋಗದ ಬಳಿ ಉತ್ತರನೇ ಇರಲಿಲ್ಲ. ಆದ್ರೂ ಸುಪ್ರೀಂ ಕೋರ್ಟ್ ಎಸ್ಐಆರ್ ಅನ್ನ ಬಲವಾಗಿ ಟೀಕೆ ಮಾಡಲಿಲ್ಲ. ಕಳೆದ ಆಗಸ್ಟ್ನಿಂದ ವಿಚಾರಣೆ ನಡೀತಾ ಇದ್ದು ಆಗಿನಿಂದಲೂ ನ್ಯಾಯಾಲಯ ಚುನಾವಣಾ ಆಯೋಗದ ಇದೇ ರೀತಿಯ ನ್ಯೂನ್ಯತೆಗಳನ್ನ ಪದೇ ಪದೇ ಎತ್ತಿ ತೋರಿಸಿದೆ. ಆದ್ರೂ ಎಸ್ಐಆರ್ ಮುಂದುವರಿತು. ಪಶ್ಚಿಮ ಬಂಗಾಳದಲ್ಲಿ 27 ಲಕ್ಷ ಮತದಾರರ ಹೆಸರುಗಳನ್ನ ತೆಗೆದುಹಾಕೋದಕ್ಕೆ ತಾರ್ಕಿಕ ವ್ಯತ್ಯಾಸ ಅನ್ನೋದನ್ನ ಬಳಸಲಾಗಿದೆ ಅಂತ ತೋರುತ್ತೆ. ಈ ವಿಭಿನ್ನ ದಾಖಲೆಗಳಲ್ಲಿನ ವಿಭಿನ್ನ ಕಾಗುಣಿತಗಳ ಸಮಸ್ಯೆ ಅಥವಾ ಮುದ್ರಣ ದೋಷ ಬಂಗಾಳಕ್ಕೆ ಮಾತ್ರನೇ ವಿಶಿಷ್ಟವಾಗಿದೆಯಾ? ಸುಪ್ರೀಂ ಕೋರ್ಟ್ ವಿಚಾರಣೆ ಸಮಯದಲ್ಲಿ ಇದೆಲ್ಲವೂ ಬೆಳಕಿಗೆ ಬಂತು, ಮತ್ತೆ ಸುಪ್ರೀಂ ಕೋರ್ಟ್ ಪೀಠನೇ ಇದನ್ನ ಹೇಳಿದೆ. ಇದರ ಹೊರತಾಗಿನೂ ಸುಪ್ರೀಂ ಕೋರ್ಟ್ 27 ಲಕ್ಷ ಮತದಾರರಿಗೆ ಮತದಾನದ ಅವಕಾಶ ನೀಡೋದಕ್ಕೆ ಯಾವುದೇ ಕ್ರಮವನ್ನ ತೆಗೆದುಕೊಳ್ಳಿಲ್ಲ. ಚುನಾವಣಾ ಆಯೋಗ ಅಲುಗಾಡದೇನೆ ಉಳ್ಕೊಳ್ತು. ಸುಪ್ರೀಂ ಕೋರ್ಟ್ ವಿಚಾರಣೆ ಬಗ್ಗೆ ಪತ್ರಿಕೆಗಳಲ್ಲಿನ ವರದಿಗಳು ಸುಪ್ರೀಂ ಕೋರ್ಟ್ ಮತದಾರರ ಹಕ್ಕುಗಳ ಬಗ್ಗೆ ಕಾಳಜಿ ವಹಿಸ್ತಾ ಇದೆ ಅನ್ನುವ ಕಾಣಿಸುತ್ತವೆ. ಎಲ್ಲೋ ಒಬ್ಬಿಬ್ಬರ ಅರ್ಜಿಯ ತ್ವರಿತ ವಿಚಾರಣೆಗೆ ಸೂಚಿಸಲಾಗ್ತಾ ಇದೆ, ಆದ್ರೆ ಎಲ್ಲ 27 ಲಕ್ಷ ಮತದಾರರ ಭವಿಷ್ಯ ಈಗ ಅತಂತ್ರವಾಗಿ ಉಳಿದಿದೆ. ಬಂಗಾಳ ಸರ್ಕಾರದ ಪರ ವಕೀಲ ಕಲ್ಯಾಣ್ ಬ್ಯಾನರ್ಜಿ ಎಲ್ಲ 27 ಲಕ್ಷ ಮತದಾರರಿಗೆ ಮತ ಚಲಾಯಿಸೋದಕ್ಕೆ ಅವಕಾಶ ನೀಡಬೇಕು ಅಂತ ಒತ್ತಾಯ ಮಾಡಿದ್ರು. ಸುಪ್ರೀಂ ಕೋರ್ಟ್ ಅವರ ಬೇಡಿಕೆಯನ್ನ ತಿರಸ್ಕರಿಸಿತು. 27 ಲಕ್ಷ ಮತದಾರರಿಗೆ ಅವಕಾಶ ಕೊಟ್ರೆ ಹೆಸರು ಅಳಿಸೋದಕ್ಕೆ ಕೇಳಲಾಗಿರುವಂತಹ 7 ಲಕ್ಷ ಮತದಾರರ ಹೆಸರುಗಳನ್ನ ಕೂಡ ಅಳಿಸಲಾಗುತ್ತೆ ಅಂತ ನ್ಯಾಯಾಲಯ ಹೇಳಿದೆ. ಆದ್ರೆ ಈ 7 ಲಕ್ಷ ಜನ ಯಾರು? ಅವ್ರ ಹೆಸರು ತೆಗೆಯೋದಕ್ಕೆ ಅರ್ಜಿಯನ್ನ ಸಲ್ಲಿಸಿದವರು ಯಾರು? ಮತದಾರರ ಪಟ್ಟಿಯಿಂದ ಹೆಸರನ್ನ ಅಳಿಸಲಾಗಿರುವಂತ ಎಲ್ಲ 27 ಲಕ್ಷ ಜನರು ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ ಅನ್ನೋದು ಗಮನಾರ್ಹ ವಿಷಯ ಅಲ್ವಾ? ಬಂಗಾಳದ ಮತದಾರರು ತಮ್ಮ ಹೆಸರುಗಳನ್ನ ಸೇರಿಸೋದಕ್ಕೆ ಬಯಸ್ತಾರೆ, ಮತ್ತೆ ಮತ ಚಲಾಯಿಸೋದಕ್ಕೆ ಬಯಸ್ತಾರೆ, ಆದ್ರೆ ಅವರ ಮೇಲ್ಮನವಿಗಳನ್ನ ಆಲಿಸಲಾಗ್ತಾ ಇಲ್ಲ. ಚುನಾವಣಾ ಆಯೋಗ ಸರಿಯಾಗಿ ತಯಾರಿಯನ್ನ ನಡೆಸದಿದ್ರೆ ಪಶ್ಚಿಮ ಬಂಗಾಳದ ಮತದಾರರನ್ನ ಇದಕ್ಕಾಗಿ ಯಾಕೆ ಶಿಕ್ಷೆ ಮಾಡಲಾಗ್ತಾ ಇದೆ? ನ್ಯಾಯಾಲಯ ಮೇಲ್ಮನವಿ ನ್ಯಾಯಮಂಡಳಿಗೆ ಅವುಗಳ ಕೆಲಸದ ಹೊರೆಯನ್ನ ಹೆಚ್ಚು ಮಾಡುವಂತ ಯಾವುದೇ ಆದೇಶಗಳನ್ನ ನೀಡಲಿಲ್ಲ, ಮತ್ತೆ ಗಡುವನ್ನು ವಿಸ್ತರಿಸೋದಕ್ಕೂ ಕೂಡ ನಿರಾಕರಿಸಿತು. ಇದರೊಂದಿಗೆ ನ್ಯಾಯಾಲಯದ ಆದೇಶ 27 ಲಕ್ಷ ಮತದಾರರನ್ನ ನಿರಾಸೆಗೊಳಿಸಿತು. ಟೆಲಿಗ್ರಾಫ್ ವರದಿಯ ಪ್ರಕಾರ ನಿತ್ಯದಾಸನ್ ಅವರ ಮಗಳ ಹೆಸರು ಮತದಾರರ ಪಟ್ಟಿಯಿಂದ ಕಾಣೆಯಾಗಿದೆ. ಅವ್ರ 3 ಮಕ್ಕಳ ಜೊತೆಗೆ ಇನ್ನೂ 3 ಮಕ್ಕಳನ್ನ ಸೇರಿಸಿರೋದು ಅವರಿಗೆ ಅಚ್ಚರಿಯನ್ನ ತಂದಿದೆ. ಮತ್ತೆ ನಿಜವಾದ ಮಗಳ ಹೆಸರನ್ನ ಅಳಿಸಾಕ್ಲಾಗಿದೆ. ತಂದೆ ಹೆಸರು 2002ರ ಪಟ್ಟಿಯಲ್ಲಿದೆ ಅಂತ ಅಧಿಕಾರಿಗಳಿಗೆ ತೋರಿಸಿದ್ರು ಮಗಳನ್ನ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಯಾರಿಗಾದ್ರೂ 6 ಮಕ್ಕಳಿದ್ದಾರೆ ಅಥವಾ 5 ಮಕ್ಕಳಿದ್ದಾರೆ, 3 ಮಕ್ಕಳಿದ್ದಾರೆ ಅನ್ನೋದ್ರ ಆಧಾರದ ಮೇಲೆ ಅವ್ರ ಹೆಸರನ್ನ ಹೇಗೆ ತೆಗಿಬಹುದು? ಮತ್ತದನ್ನ ತಾರ್ಕಿಕ ವ್ಯತ್ಯಾಸ ಅಂತ ಹೇಗೆ ಉಲ್ಲೇಖ ಮಾಡಬಹುದು? 39 ವರ್ಷದ ಪ್ರಾಧ್ಯಾಪಕಿ ಮೆಲಿಶಾ ಅವರ ಹೆಸರನ್ನ ಕೂಡ ತೆಗೆದುಹಾಕಲಾಗಿದೆ. ಅವರಿಗೆ ಇತರ 5 ಸಹೋದರಿಯರಿರೋದ್ರಿಂದ ಒಬ್ಬ ತಂದೆಗೆ 6 ಹೆಣ್ಣು ಮಕ್ಕಳು ಹೇಗಿರ್ತಾರೆ ಅನ್ನುವಂಥ ಅನುಮಾನದ ಮೇಲೆ ಅದನ್ನ ತಾರ್ಕಿಕ ವ್ಯತ್ಯಾಸ ವರ್ಗಕ್ಕೆ ಸೇರಿಸಲಾಗಿದೆ. ಹಾಗಾದ್ರೆ ಇದಕ್ಕಿಂತ ಅಸಂಬದ್ಧವಾಗಿದ್ದು ಇನ್ನೊಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಬಂಗಾಳದಲ್ಲಿನ ಈ ಆಟವನ್ನ ನೋಡ್ತಾ ಇದ್ರೆ ಒಂದು ಪಕ್ಷ ಯಾವುದೇ ರೀತಿಯಿಂದ ಗೆಲ್ಲೋದಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತಾನೆ ತೋರುತ್ತೆ. ಚುನಾವಣಾ ಆಯೋಗ ಎಷ್ಟು ನುಸುಳುಕೋರನ್ನ ಕಂಡುಹಿಡಿದಿದೆ ಅನ್ನೋದನ್ನ ಇದು ಬಹಿರಂಗಪಡಿಸಿಲ್ಲ.
27 ಲಕ್ಷ ಜನರ ಹೆಸರುಗಳನ್ನ ನುಸುಳುಕೋರರು ಅನ್ನುವಂಥ ಕಾರಣಕ್ಕೆ ಅಳಿಸಲಾಗಿಲ್ಲ. ಆದ್ರೂ ಕೂಡ ಮೋದಿ ತಮ್ಮ ರ್ಯಾಲಿಗಳಲ್ಲಿ ನುಸುಳುಕೋರರ ಬಗ್ಗೆ ಮಾತಾಡ್ತಾನೆ ಇದ್ದಾರೆ. बंगाल के लोगों की एक बहुत बड़ी चिंता घुसपैठियों की है। जो लोग पीढ़ियों से अपने गांव, अपने मोहल्लों में रहते आ रहे थे, उनके देखते देखते उन पर घुसपैठियों का कब्जा हो रहा है। कुछ जगह तो डेमोग्राफी इतनी बदल गई है कि लोगों को मंदिर जाने और पूजा करने की इजाजत नहीं मिल रही। कई जगह श्रद्धालुओं के रोज मंदिर जाने पर पाबंदी लगा दी गई। केवल दुर्गा पूजा के अवसर पर ही पूजा करने दी जाती है। बंगाल की पहचान का ऐसा संकट घुसपैठ को बढ़ावा देकर आज ऐसे हालात पैदा कर दिए गए और ये सब टीएमसी सरकार ही करवा रही है। ಮತದಾನದ ದಿನ ಸಮೀಪಿಸ್ತಾ ಇದ್ದ ಹಾಗೇನೆ ಚುನಾವಣೆಯಲ್ಲಿ ಸಮಬಲದ ಪರಿಸ್ಥಿತಿ ಹದಗೆಡ್ತಾ ಇದೆ ಅಂತ ಟಿಎಂಸಿ ನಾಯಕ ಅಭಿಷೇಕ್ ಬ್ಯಾನರ್ಜಿ ಅವರು ಹೇಳಿದ್ದಾರೆ. ಕಳೆದ ವರ್ಷ ಆಗಸ್ಟ್ನಿಂದ ಎಸ್ಐಆರ್ ವಿಚಾರಣೆಯಲ್ಲಿದೆ. ಕೆಲ ತಿಂಗಳ ಹಿಂದೆ ವಿಚಾರಣೆ ಮುಗಿದಿದ್ರೂ ಸಾಂವಿಧಾನಿಕ ಪ್ರಶ್ನೆಗಳ ಬಗ್ಗೆ ನ್ಯಾಯಾಲಯ ಇನ್ನೂ ಕೂಡ ತೀರ್ಪನ್ನ ನೀಡಿಲ್ಲ. ಎಸ್ಐಆರ್ ಅನ್ನ ಯಾವುದೇ ರಾಜ್ಯದಲ್ಲಿ ಸರಿಯಾಗಿ ನಡೆಸಲಾಗ್ತಾ ಇಲ್ಲ ಅನ್ನುವಂಥ ಅನುಮಾನಗಳೇ ಇವೆ. ಉತ್ತರ ಪ್ರದೇಶ ಮತ್ತೆ ಮಹಾರಾಷ್ಟ್ರದಲ್ಲಿ ಎಸ್ಐಆರ್ ದಿನಾಂಕಗಳನ್ನು ವಿಸ್ತರಿಸಲಾಗಿದೆ. ಆಯೋಗ ಆ ರಾಜ್ಯಗಳ ಮಾತನ್ನ ಆಲಿಸಿ ದಿನಾಂಕವನ್ನು ವಿಸ್ತರಿಸೋದಕ್ಕೆ ನಿರ್ಧಾರ ಮಾಡಿತು. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ 27 ಲಕ್ಷ ಜನರ ಮೇಲ್ಮನವಿಗಳನ್ನ ಯಾಕೆ ಆಲಿಸಲಾಗ್ತಾ ಇಲ್ಲ? ಹೇಳಲಾಗ್ತಾ ಇರೋ ಹಾಗೆ ಎಸ್ಐಆರ್ ಬಂಗಾಳದಲ್ಲಿ ಫಲಿತಾಂಶಗಳನ್ನ ಬದಲಾಯಿಸಿದ್ರೆ ಭವಿಷ್ಯದಲ್ಲಿ ನ್ಯಾಯಾಲಯ ಏನು ಮಾಡುತ್ತೆ? ಎಲ್ರಿಗೂ ಮತ ಚಲಾಯಿಸೋದಕ್ಕೆ ಅವಕಾಶ ನೀಡಲಾಗುವುದು ಅಂತ ನ್ಯಾಯಾಲಯ ಯಾಕೆ ಸ್ಪಷ್ಟವಾಗಿ ಹೇಳಲಿಲ್ಲ? ಮಮತಾ ಬ್ಯಾನರ್ಜಿ ಅವರ ಬೆಂಬಲಿಗರ ಮತದಾನದ ಹಕ್ಕನ್ನ ಕಸಿದುಕೊಳ್ಳಲಾಗಿದೆ ಅಂತಾನೆ ತೋರ್ತಾ ಇದೆ. ಇದರ ಆಧಾರದ ಮೇಲೆ ಈ ಬಾರಿ ಮಮತಾ ಬ್ಯಾನರ್ಜಿ ಅವರ ಸರ್ಕಾರವನ್ನ ಉಳಿಸೋದು ಕಷ್ಟಕರವಾಗಿರುತ್ತೆ ಅಂತಾನೆ ಹೇಳಲಾಗ್ತಾ ಇದೆ. ಹಾಗಾದ್ರೆ ಬಂಗಾಳದ ಫಲಿತಾಂಶವನ್ನ ಎಸ್ಐಆರ್ ಈಗಾಗಲೇ ನಿರ್ಧಾರ ಮಾಡಿದ್ಯಾ? ಮಮತಾ ಬ್ಯಾನರ್ಜಿ ಸ್ವತಃ ಸುಪ್ರೀಂ ಕೋರ್ಟ್ಗೆ ಹೋಗಿ ವಾದ ಮಾಡಿದ್ರು. ಸುಪ್ರೀಂ ಕೋರ್ಟ್ ಅನೇಕ ಸಕಾರಾತ್ಮಕ ಹೇಳಿಕೆಗಳನ್ನು ನೀಡಿತು. ಆದ್ರೆ ಈ ಸಕಾರಾತ್ಮಕ ಹೇಳಿಕೆಗಳ ಹೊರತಾಗಿನೂ 27 ಲಕ್ಷ ಜನರು ಈ ಒಂದು ಚುನಾವಣೆಯಲ್ಲಿ ಮತ ಚಲಾಯಿಸೋದಿಕ್ ಸಾಧ್ಯ ಆಗೋದಿಲ್ಲ. ಇಷ್ಟು ದೊಡ್ಡ ಸಂಖ್ಯೆಯ ಮತದಾರರು ಒಂದು ಚುನಾವಣೆಯಿಂದ ಹೊರಗುಳಿಯುವಂತಾಗಿದೆ ಅನ್ನೋದು ಏನನ್ನ ಸೂಚಿಸುತ್ತೆ? ಬಂಗಾಳದ ಈ ಮತದಾರರ ಪಾಲಿಗೆ ನ್ಯಾಯ ಅನ್ನೋದು ಎಲ್ಲಿದೆ? ವೀಕ್ಷಕರೇ, ಕುರಿತು ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.